ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಇಂದಿನ ಹೆಣ್ಣು ಮಕ್ಕಳಲ್ಲಿ, ಅನೇಕ ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆ, ಡಿಲೇ ಮ್ಯಾನ್ಸ್ಟ್ರೋಲ್ ಅಂದರೆ ತಡವಾದ ಮುಟ್ಟು, ಅಂದರೆ ಒಂದು ತಿಂಗಳಲ್ಲಿ 28 ದಿನಕ್ಕೊಮ್ಮೆ ಒಂದು ಸೈಕಲ್ ಮಂತ್ಲಿ ಮೆನ್ಸಸ್ ಆಗೋದು, ಪೀರಿಯಡ್ ಆಗೋದು, ಅದು ತಡವಾಗ್ತಾ ಇದೆ. ಆ 28 ದಿನಕ್ಕೊಮ್ಮೆ ಒಂದು ಸೈಕಲ್ ಅದು ಸರಿಯಾಗಿ ನಡೀತಿಲ್ಲ, ಅಥವಾ ಕೆಲವರಿಗೆ ಈ ತಿಂಗಳು ಪೀರಿಯಡ್ ಆಗಿದೆ, ಮುಂದಿನ ತಿಂಗಳು ಆಗದೇ ಇಲ್ಲ. ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಮುದ್ರಾ ಥೆರಪಿ, ಎರಡು ಮುದ್ರೆಗಳನ್ನು ನೀವು ಸಮಯ ಕೊಟ್ಟುಕೊಂಡು ಪ್ರತಿದಿನ 10 ನಿಮಿಷ ಪ್ರಾಕ್ಟೀಸ್ ಮಾಡೋದು. ಹಾಗೆ ಒಂದು ಬಣ್ಣದ ಸಂಖ್ಯಾಶಾಸ್ತ್ರ, ಕಲರ್ ನ್ಯೂಮರಾಲಜಿ ಕೂಡ. ನಿಮಗೆ ಈಗಾಗಲೇ ಪೀರಿಯಡ್ ಆಗಿಲ್ಲ, ಈ ತಿಂಗಳಾಗಿಲ್ಲ ಅಥವಾ ಹೋದ ತಿಂಗಳಿಂದನೂ ಆಗಿಲ್ಲ ಅಂದಾಗ ಆ ನಂಬರು ನೀವು ಬರೀತಾ ಇದ್ದಂಗೆ ನಿಮಗೆ ಆ ತಿಂಗಳಲ್ಲೇ ಪೀರಿಯಡ್ ಆಗೋದನ್ನು ಗಮನಿಸ್ಬೋದು. ಹಾಗೆ ಆ ಮ್ಯಾಸ್ಟ್ರೋ ಸೈಕಲ್ ಸರಿ ಹೋಗಬೇಕು. ಪ್ರತಿ ತಿಂಗಳು 28 ದಿನಗಳಿಗೊಮ್ಮೆ ಆ ಸೈಕ್ಲಿಂಗು ಏನು ನಡೀತಾ ಇತ್ತೋ ಅದು ತಡ ಆಗದಿರಂಗೆ ಪ್ರತಿ ತಿಂಗಳು ನಡ್ಕೊಂಡು ಹೋಗ್ಬೇಕು ಅಂದಾಗ ಈ ಮುದ್ರೆಗಳೆರಡೂ ಕೂಡ ಅದಕ್ಕೆ ಸಹಕಾರಿ. ನೀವು ಈ ಮುದ್ರೆನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಅಭ್ಯಾಸ ಮಾಡೋದು, ಅಥವಾ ನಿಮಗೆ ಬೆಳಗ್ಗೆ ಸಮಯ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಸಂಜೆ ಮೇಲೆ ಪ್ರಾಕ್ಟೀಸ್ ಮಾಡೋದು. ಅಂದರೆ ಒಂದಿಷ್ಟು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ, ಈ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡೋದು ಸೂಕ್ತ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡೋದು ಬೆಸ್ಟ್ ಟೈಮ್. ನಿಮಗೆ ಬೆಳಗ್ಗೆ ಸಮಯ ಸಿಕ್ಕಿಲ್ಲ ಅಂದರೆ ಸಂಜೆ ಕೂಡ ನೀವು ಪ್ರಾಕ್ಟೀಸ್ ಮಾಡೋದು. 10 ನಿಮಿಷ ಪ್ರತಿ ಮುದ್ರೆಗೆ, 2 ಮುದ್ರೆ ಅಂತ ಹೇಳಿದೆ, 2 ಮುದ್ರೆಗೂ 10 ನಿಮಿಷ ಸಮಯ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ನೀವು ನೇರ ನಡುತಾಣದಲ್ಲಿ ಈ ರೀತಿ ಕುತ್ಕೊಂಡು ಅಭ್ಯಾಸ ಮಾಡೋಕ್ಕಾಗಿಲ್ಲ ಅಂದರೆ ಗೋಡೆ ಹೊರಿಕೊಂಡು ಮಾಡಿ, ಅಥವಾ ಗೋಡೆ ಹೊರೆಗೂ ಕೂಡ ಮಾಡೋಕ್ಕಾಗ್ತಿಲ್ಲ ಅಂದರೆ ಚೇರ್ ಮೇಲೆ ಕುತ್ಕೊಂಡು, ನೆಲದ ಮೇಲೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂದರೆ ಚೇರ್ ಮೇಲೆ ಕುತ್ಕೊಂಡು ಮಾಡಿ. ಒಟ್ಟಿನಲ್ಲಿ ಈ 2 ಮುದ್ರೆಗಳನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡ್ತಾ ಬಂದಂಗೆಲ್ಲ ನಿಮ್ಮ ತಡಮುಟ್ಟು, ಡಿಲೇ ಮ್ಯಾನ್ಸ್ಟ್ರೋಲ್ ಸರಿ ಮಾಡಿಕೊಳ್ಳಿಕ್ಕೆ ಮಂತ್ಲಿ ಆ 28 ದಿನಗಳಿಗೊಮ್ಮೆ ಒಂದು ಸೈಕಲ್ ಅದು ಸರಿ ಹೋಗ್ಲಿಕ್ಕೆ ಸಹಕಾರಿಯಾಗುತ್ತೆ. ಮೊದಲಿಗೆ ಮುದ್ರೆ ನೋಡೋಣ. ಮುದ್ರೆ ಅಂತಂದರೆ 2 ಮುದ್ರೆ ಅಂತ. ಮೊದಲನೇದು ಯೋನಿ ಮುದ್ರೆ. ನೋಡಿ, ಆ ಚಿತ್ರದಲ್ಲಿ ಹೇಗೆ ಕಾಣ್ತಾ ಇದೆಯೋ ಅದು ಸ್ತ್ರೀಯರ ಜನನಾಂಗವನ್ನು, ಸ್ತ್ರೀಯರ ಸಂತಾನೋತ್ಪತ್ತಿ ಅಂಗವನ್ನು ಪ್ರತಿಪಾದಿಸುತ್ತೆ. ಅದೇ ರೀತಿ ಇದೆ, ಅದಕ್ಕೆ ಯೋನಿ ಮುದ್ರೆ ಅಂತ ಕರೀತಾರೆ. ಹೇಗೆ ಮಾಡೋದು ಅಂದಾಗ, ನಿಮ್ಮ ತೋರ್ಬೆರಳು ನೇರ ಇರಬೇಕು, ಹೆಬ್ಬೆರಳು ನೇರ ಇರಬೇಕು, ಮಧ್ಯದಲ್ಲಿ ಈ ಉಂಗುರ ಬೆರಳು, ಕಿರು ಬೆರಳು, ಮಧ್ಯ ಬೆರಳು ಎಲ್ಲನೂ ಕೂಡ ಮಡಚಿರ್ಬೇಕು. ಮಡಚಿದ್ದು ತದನಂತರ ಹಾಗೆ ತೆಗೆದುಕೊಬಂದು ಒಳಭಾಗದಲ್ಲಿ ನಿಮ್ಮ ಕಿರು ಬೆರಳು ಮತ್ತು ಉಂಗುರ ಬೆರಳು, ಮಧ್ಯ ಬೆರಳನ್ನು ಟಚ್ ಮಾಡೋದು. ತೋರ್ಬೆರಳು, ಹೆಬ್ಬೆರಳನ್ನು ಈ ರೀತಿ ಟಚ್ ಮಾಡೋದು. ಈ ರೀತಿ ಟಚ್ ಮಾಡಿ ಇಟ್ಕೊಂಡು ಕಣ್ಮುಚ್ಚೋದು. ಪ್ರತಿ ಬಾರಿ ದೀರ್ಘದ ಆಳವಾದ ಉಸಿರು ತೆಗೆದುಕೊಳ್ಳೋದು. ಉಸಿರು ಹೊರ ಹಾಕ್ಬೇಕಾದ್ರೆ ಓಂಕಾರ ಉಚ್ಚಾರಣೆ ಮಾಡೋದು. ಓ ನಾನು ಇಲ್ಲಿ ನಿಮಗೆ 3 ಸುತ್ತು ಓಂಕಾರ ಉಚ್ಚಾರಣೆ ಮಾಡಿ ತೋರಿಸಿದ್ದೀನಿ. ನೀವು 10 ನಿಮಿಷ ಎಡೆ ಬಿಡದಿರಂಗೆ ಓಂಕಾರ ಉಚ್ಚಾರಣೆ ಮಾಡೋದು, ಮುದ್ರೆಯೊಂದಿಗೆ ಇರೋದನ್ನು ರೂಢಿಸ್ಕೋಬೇಕು. ಅದರೊಂದಿಗೆ ಈ ಕೆಳಭಾಗ, ಜನನೇಂದ್ರಿಯದ ಭಾಗ, ತೊಡೆ ಸಂದುಗಳು ಅವೆಲ್ಲ ಗಮನಿಸ್ಕೊಳ್ತಾ ಮುದ್ರೆಯೊಂದಿಗೆ ಇರೋದು, ಓಂಕಾರ ಉಚ್ಚಾರಣೆ ಮಾಡೋದು. ಇನ್ನೊಂದು ಮುದ್ರೆ ಅಪಾನ ಮುದ್ರೆ ಅಂತ. ನಿಮ್ಮ ತೋರ್ಬೆರಳು ನೇರ ಇರಬೇಕು, ಕಿರು ಬೆರಳು ನೇರ ಇರಬೇಕು, ಮಧ್ಯದಲ್ಲಿ 2 ಬೆರಳನ್ನು ಹಾಗೆ ಮಡಿಸಿ ಹೆಬ್ಬೆರಳಿಂದ ಉಗುರನ ಕೆಳಗಿರ್ತಕ್ಕಂಥ ಪಾಯಿಂಟ್ಗೆ ಟಚ್ ಮಾಡೋದು. ಇದನ್ನು ಅಪಾನ ಮುದ್ರೆ ಅಂತ ಕರೀತೀವಿ. ಈ ಮುದ್ರೆಯೊಂದಿಗೂ ಕೂಡ 10 ನಿಮಿಷ ಹಾಗೆ ಇರೋದು, ಅದರೊಂದಿಗೆ ಓಂಕಾರ ಉಚ್ಚಾರಣೆ ಮಾಡೋದು. ಕಣ್ಣು ಮುಚ್ಚೋದು, ಡೀಪ್ ಬ್ರೀತ್ ತಗೋಬೇಕು. ಓ
ಈ ರೀತಿ ಈ ಮುದ್ರೆಯಲ್ಲೂ ಕೂಡ 10 ನಿಮಿಷಗಳ ಕಾಲ ಸಮಯ ಕಳೆಯೋದು, ಓಂಕಾರ ಉಚ್ಚಾರಣೆ ಮಾಡೋದು ಅಪಾನ ಮುದ್ರೆಯೊಂದಿಗೆ. ಸೊ ಈ ರೀತಿ 2 ಮುದ್ರೆನ ನೀವು ಪ್ರತಿದಿನ 10 ನಿಮಿಷ ಸಮಯ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ಆ ತಡಮುಟ್ಟು, ಡಿಲೇ ಮ್ಯಾನ್ಸ್ಟ್ರೋಲ್ ತಾನಾಗೆ ನ್ಯಾಚುರಲ್ ಆಗಿ ಸರಿ ಹೋಗ್ಲಿಕ್ಕೆ ಸಹಕಾರಿ ಆಗುತ್ತೆ. ಸಮಯ ಕೊಟ್ಕೋಬೇಕು, ನಿಮಗಾಗಿ ನೀವು ಸಮಯ ಕೊಟ್ಕೊಂಡು 10 ನಿಮಿಷ ಈ ಮುದ್ರೆಯನ್ನು ಅಭ್ಯಾಸ ಮಾಡೋದು. ಅದರೊಂದಿಗೆ ನಾನು ಹಿಂದೆ ಒಂದು ಕಲ್ಲರು ಮ್ಯಾಜಿಕ್ ಮಾಡುತ್ತಾನೆ. ನಿಮ್ಮ ಬಲಗೈ ಕಿರು ಬೆರಳು 2ನೇ ಜಾಯಿಂಟ್, ಫಸ್ಟ್ ಜಾಯಿಂಟ್ ಅಲ್ಲ ಸೆಕೆಂಡ್ ಜಾಯಿಂಟ್. ಇದು ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಟೆಸ್ಟಿಕಲ್ಸ್ ಮತ್ತು ಓವರೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಭಾಗಕ್ಕೆ ನೀವೇನು ಮಾಡಬೇಕು, ಒಂದು ನಂಬರನ್ನು ಬರೀಬೇಕು. ಆರೆಂಜ್ ಕಲ್ಲರಲ್ಲಿ ಆ ಭಾಗಕ್ಕೆ ಕರೆಕ್ಟಾಗಿ ನೀವು ನಂಬರ್ 6 ಅಂತ, ನೀವೇ ಬರ್ಕೊಳ್ಳೋದು ಕಷ್ಟ ಅನ್ಸರೆ ಯಾರ ಕೆಲವರು ಬರ್ಸಿ ಆಯಿತಾ. ನಂಬರ್ 6 ಅಂತ ಬಲಗೈ ಕಿರು ಬೆರಳು ಸೆಕೆಂಡ್ ಜಾಯಿಂಟಿಗೆ 6 ಅಂತ, ಈ ರೀತಿ ನಂಬರ್ 6 ಅಂತ ಆರೆಂಜ್ ಕಲರಲ್ಲಿ ಪ್ರತಿದಿನ ಬರಿತಾ ಹೋಗಿ. ನಿಮಗೆ ಆಲೇ 1 ತಿಂಗಳು 2 ತಿಂಗಳಿಂದ ಪೀರಿಯಡ್ ಆಗಿಲ್ಲ ಅಂದಾಗ ನಂಬರ್ 6 ಅಂತ ಬರ್ಕೊಳ್ಳಿ. ಆ ತಿಂಗಳಲ್ಲೇ ನಿಮಗೆ ಮೆನ್ಸಸ್ ಆಗೋದು, ಪೀರಿಯಡ್ ಆಗೋದನ್ನು ಕಂಡು. ಹಾಗೆ ಆ ಮೆನ್ಸ್ಟ್ರೋ ಸೈಕಲ್ಲು ಡಿಲೇ ಆಗದಿರಂಗೆ ನೀವು ಪ್ರತಿ ತಿಂಗಳು ಈ ಮಂತ್ಲಿ ಸೈಕಲ್ಲು ಕರೆಕ್ಟ್ ಆಗಬೇಕು ಅಂದರೆ 2 ಮುದ್ರೆನ ಕೂಡ ನೀವು ಪ್ರತಿದಿನ ಅಭ್ಯಾಸ ಮಾಡೋದು. ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರೆ ಅಂತಲ್ಲ, ಈ ಯೋನಿ ಮುದ್ರೆ, ಅಪಾನ ಮುದ್ರೆ ಸ್ತ್ರೀಯರಿಗೆ ಒಳ್ಳೆ ವರದಾಯಕವಾದಂಥ ಮುದ್ರೆ. ನೀವು ಸಮಯ ಸಿಕ್ಕಾಗೆಲ್ಲ ಈ 2 ಮುದ್ರೆನ ಪ್ರಾಕ್ಟೀಸ್ ಮಾಡೋದು. ಈ ನಂಬರ್ 6 ಆರೆಂಜ್ ಕೂಡ ಅಷ್ಟೆ, ಯಾವಾಗಾರ ತಿಂಗಳಲ್ಲಿ 1 ಸಲ 2 ಸಲ ಬರೆಯೋದು, ದಿನದಲ್ಲಿ ಬರೀಬೇಕು. ಈ ಪ್ರಾಬ್ಲಮಿಂದ ಬಳಲ್ತಾ ಇರ್ತವರು ಪ್ರತಿದಿನ ಬರೀ, ಬೆಳಗ್ಗೆ ಬರೆದು ಬಿಟ್ಟ ಮೇಲೆ ಒಂದು 2-3 ಅವರು ಈ ನಂಬರ್ 6 ಆರೆಂಜು ಕೈಯಲ್ಲಿ ಇರಿ, ನಂತರ ಕಂಪ್ಲೀಟಾಗಿ ಅಳಿಸ್ಬೋದು. ಸೊ ಈ ರೀತಿ ಪ್ರತಿದಿನ ನಂಬರ್ 6 ಬರಿತಾ ಹೋದಂಗೆ ನಿಮಗೆ ಆ ತಿಂಗಳಲ್ಲೇ ಮೆನ್ಸಸ್ ಆಗುತ್ತೆ. ಮೆನ್ಸಸ್ ಪೀರಿಯಡ್ ಆಗುತ್ತೆ. ಮೆನ್ಸಸ್ ಆದಮೇಲೆ ಪೀರಿಯಡ್ ಆದಮೇಲೆ ನೀವೇನು ಮಾಡಬೇಕು, ಮತ್ತೆ ಅದು ರಿಪೀಟ್ ಆಗಬಾರ್ದು ಅಂದರೆ ಈ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡೋದು. ಆ ಪ್ರಾಣಶಕ್ತಿ ಯಥೇಚ್ಛವಾಗಿ ನಿಮ್ಮ ಓವರೀಸಿಗೆ, ಆ ಸಂತಾನೋತ್ಪತ್ತಿ ಅಂಗಗಳಿಗೆಲ್ಲ ಹರಿದು ನಿಮಗೆ ಏನು ಒಂದು ಮಂತ್ಲಿ ಸೈಕಲ್ಲು ಡಿಲೇ ಆಗಿದೆ, ಸರಿಯಾಗಿ ಪೀರಿಯಡ್ ಆಗ್ತಲ್ಲ, ತಡ ಮುಟ್ಟಾಗಿದೆ, ಅದನ್ನು ಸರಿಪಡಿಸಲಿಕ್ಕೆ ಈ 2 ಮುದ್ರೆಗಳು ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ನಿಮ್ಮ ಸುತ್ತಮುತ್ತ ಯಾರ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅಥವಾ ನಿಮಗೆ ಈ ರೀತಿ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿನ ಸದುಪಯೋಗಪಡಿಸ್ಕೊಳ್ಳಿ. ನಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.